ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದೇ ಥರದ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ಇವತ್ತು ಹುಳಿಯಾಗಿರೋ ಅನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಎಣ್ಣೆ ಕಾಯ್ದಿಟ್ಟು ಅದಕ್ಕೆ 2 ಚಮಚದಷ್ಟು ಶೇಂಗಾವನ್ನು ಹಾಕಿ, ಜೀರಿಗೆ ಸಾಸ್ಮಿ ಹಾಕಿ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಅದಾದಮೇಲೆ ಈಗ ಉದ್ದುದ್ದಾಗಿ ಕಟ್ ಮಾಡಿದಂಥ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕಿ, ಅದೇ ರೀತಿ ಒಂದು ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಬೇಕು. ಎಲ್ಲವನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ಇದಾದಮೇಲೆ ಒಂದು ನಿಂಬೆಯನ್ನು ಪೂರ್ತಿ ಹಿಂಡಬೇಕು. ಇದಕ್ಕೆ ಇಲ್ಲಿ ಟೊಮೊಟೊ ಅದೇನೋ ಹಾಕಬಾರ್ದು. ನೀವು ಬೇಕಿದ್ರೆ ಹಾಕ್ಬೋದು, ಜಾಸ್ತಿ ಹುಳಿ ಬೇಕು ಅಂದರೆ ಹಾಕ್ಬೋದು. ನಾನಿಲ್ಲಿ ಒಂದು ಪೂರ್ತಿ ನಿಂಬೆಯನ್ನು ಹಿಂಡ್ತಾ ಇದ್ದೀನಿ. ಅದರೊಳಗಿರೋ ಎಲ್ಲ ಬೀಜವನ್ನು ತೆಗಿಬೇಕು, ಇಲ್ಲಾಂದ್ರೆ ನಾವು ತಿನ್ನಬೇಕಾದ್ರೆ ಕಹಿ ಆಗಿಬಿಡುತ್ತೆ. ನೀವು ಬೆಳಗ್ಗೆ ಟಿಫಿನ್ ಬಾಕ್ಸಿಗೆ ಒಂದೇ ಥರದ ಚಿತ್ರಾನ್ನ ತಿಂದು ಬೇಜಾರಾಗಿತ್ತಂದ್ರೆ ಈ ಥರ ಹುಳಿ ಆಗಿರೋದು ನೀವು ತಿಂದರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹುಳಿ ಬೇಕು ಅನ್ನೋರು ಈ ಥರ ನೋಡಿ ಚೆನ್ನಾಗಿ ಹಿಂಡಬೇಕು. ಒಂದು ನಿಂಬೆಯನ್ನು ಪೂರ್ತಿ ಹಿಂಡಿ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಈಗ ಅದಕ್ಕೆ ಅರ್ಧ ಚಮಚ ಅಷ್ಟು, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ, ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೋದು. ಇಲ್ಲಿ ಅರ್ಧ ಚಮಚ ಅರಿಶಿಣ ಪುಡಿ ಚೆನ್ನಾಗಿ ಒಮ್ಮೆ ಕಲಿಸ್ಬೇಕು. ಸಿಂಪಲ್ ಇದೆ. ನೀವು ಜಲ್ದಿ ಬೆಳಗ್ಗೆ ಬೇಗ ಅಥವಾ ಲೇಟಾಗಿ ಎದ್ರೆ ಅಂದರೆ ಬೇಗ ಟಿಫಿನ್ ಬಾಕ್ಸಿಗೆ ಏನಾದರೂ ಬೇಕಂದರೆ ಈ ಥರ ಮಾಡ್ಕೊಂಡು ಹೋಗ್ಬೋದು. ಎಷ್ಟೊತ್ತಿಟ್ಟರೂ ಏನೂ ಆಗೋದಿಲ್ಲ ಇದು ಅನ್ನ. ಇನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು, ಒಂದು ಅರ್ಧ ಚಮಚದಷ್ಟು. ಯಾಕಂದ್ರೆ ಹುಳಿ ಹಾಕಿರ್ತೀವಲ್ಲ, ಹುಳಿ ಹಾಕಿದ್ರೆ ಸ್ವಲ್ಪ ಸಿಹಿ ಹಾಕಲೇಬೇಕು. ನಿಮ್ಗೆ ಹುಳಿ ಬೇಕಂತಂದ್ರೂ ಒಂದು ಸ್ವಲ್ಪ ಹಾಕ್ರಿ ಸಕ್ಕರೆ, ಅಂದರೆ ಚೆನ್ನಾಗಿ ಬರುತ್ತೆ. ಇದೆಲ್ಲ ಇನ್ನೊಮ್ಮೆ ಚೆನ್ನಾಗಿ ಕರಗುವಾಗ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಭಾಳ ಚೆನ್ನಾಗಿರುತ್ತೆ. ಮಕ್ಕಳು ಟಿಫಿನ್ ಬಾಕ್ಸಿಗೆ ಅದಕ್ಕೆ ಎಲ್ಲ ರುಚಿಯಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದು ಟ್ರೈ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಗ್ಯಾಸ್ ಆಫ್ ಮಾಡಿ ಅನ್ನವನ್ನು ಸೇರಿಸಿ ಕಲಿಸ್ಬೇಕು. ನೋಡಿ, ಯಾವ ಜಾಸ್ತಿ ವಸ್ತುನೂ ಬೇಕಾಗಿಲ್ಲ. ನೋಡಿ, ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.